ಸೊ ಭಾರತದ ಡಿಪ್ಲೊಮ್ಯಾಟಿಕ್ ಸ್ಟ್ಯಾಂಡ್ ಬಹಳ ನ್ಯೂಟ್ರಲ್ ಆಗಿರುವಂತದ್ದು. ಭಾರತ ತನ್ನ ದೇಶದ ಹಿತಾಸಕ್ತಿಯನ್ನು ಮೊದಲು ನೋಡುತ್ತೆ. ಬಟ್ ಯುದ್ಧದಲ್ಲೂ ಕೂಡ ಯುದ್ಧವನ್ನು ಭಾರತ ಬಯಸ್ತಾ ಇಲ್ಲ. ರಾಜತಾಂತ್ರಿಕ ಮಾರ್ಗದ ಮೂಲಕವೇ ಈ ಸಮಸ್ಯೆಯನ್ನು ಇತ್ಯರ್ಥಪಡಿಸಬೇಕು ಅಂತ ಭಾರತ ಹಿಂದಿನಿಂದಲೂ ಪ್ರತಿಪಾದಿಸ್ತಾ ಬಂತು, ಮುಂದೆಯೂ ಅದನ್ನೇ ಪ್ರತಿಪಾದಿಸ್ತಿದೆ. ಸೊ ಜೊತೆಗೆ ಭಾರತದ ಎನರ್ಜಿ ಸೆಕ್ಯೂರಿಟಿಗೆ ಭಾರತ ತುಂಬಾ ಕಾನ್ಸಂಟ್ರೇಟ್ ಕೊಡ್ತಾ ಇರುವಂತದ್ದಲ್ಲಿ. ಸೊ ಹೈ ಲೆವೆಲ್ ಮೀಟಿಂಗ್ ದಿನನಿತ್ಯ ಅನ್ನೋ ಹಾಗೆ ನಡೀತಾ ಇದೆ. ಮೋದಿಯವರು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಇರ್ಬೋದು, ರಾಜನಾಥ್ ಸಿಂಗ್ ಅವರು ಇರ್ಬೋದು, ಅಮಿತ್ ಶಾ, ಹೀಗೆ ಅಜಿತ್ ದೋವಲ್ ರಕ್ಷಣೆ, ಇಂಧನ, ವಿದೇಶಾಂಗ, ಹೀಗೆ ಪ್ರತಿಯೊಂದು ವ್ಯವಹಾರಗಳಿಗೆ ಸಂಬಂಧಪಟ್ಟ ಹಾಗೆ ಮೋದಿಯವರು ಪ್ರತಿದಿನ ಅಪ್ಡೇಟ್ ಆಗ್ತಾರೆ, ಕೆಲಸ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಭಾರತದ 140 ಕೋಟಿ ಜನರ ಹಿತ ರಕ್ಷಿಸುವುದಂಥದ್ದು ಮೋದಿ ಯಾವತ್ತೂ ಕೂಡ ಆ ವಿಚಾರದಲ್ಲಿ ಹಿಂದೆ ಸರಿದಿಲ್ಲ ಅನ್ನುವಂಥದ್ದನ್ನ ಈಗಿನ ಈ ಎಲ್ಲ ಡೆವಲಪ್ಮೆಂಟ್ಗಳು ನಮಗೆ ಆ ಡೆವಲಪ್ಮೆಂಟ್ಗಳ ಉತ್ತರ ಹೇಳುತ್ತೆ. ಮೋದಿಯವರೇನು ಹೇಳ್ಬೇಕಾಗಿಲ್ಲ, ಪ್ರೆಸ್ ಮೀಟ್ ಮಾಡಿ ಹೇಳ್ಬೇಕಾಗಿಲ್ಲ. ನಡೀತಾ ಇರುವಂತಹ ವಿದ್ಯಮಾನಗಳನ್ನ ಜನ ನೋಡ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು ಕಾಂಗ್ರೆಸ್ನ ಅನಿಲ್ ಸಂತೋಷ್ ಲಾಡ್ ಇರ್ಬೋದು, ಇವರೆಲ್ಲ ಆರೋಪಗಳು ಮಾಡ್ತಾ ಇರುವಂತದ್ದು ಒಂಥರ ನಗೆಪಾಟಲಿಗೆ ಗುರಿಯಾಗುತ್ತೆ. ಸಂತೋಷ್ ಲಾಡ್ ಅವರು ಹೇಳ್ತಾರೆ, ಭಾರತ 6 ತಿಂಗಳ ಮಟ್ಟಿಗೆ ತೈಲ ದಾಸ್ತಾನನ್ನ ಆಯಿಲ್ ರಿಸರ್ವ್ಗಳಲ್ಲಿ ಮಾಡಬೇಕಿತ್ತು ಅಂತ. ಆದ್ರೆ ಅವರು ಕಾಂಗ್ರೆಸ್ 70 ವರ್ಷ ಆಡಳಿತ ಮಾಡಿದ್ದಲ್ಲ, ಯಾವತ್ತಾದ್ರೂ ಮಾಡಿದ್ದ? 70ರ ದಶಕದಲ್ಲಿ ಏನಾಗಿತ್ತು? ಎಂತ ಒಂದು ಹಾಹಾಕಾರ ಏರ್ಪಟ್ಟಿತ್ತು. ಹೋಗ್ಲಿ, ಅದು ಬೇಡ. ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಾಗ 2ನೇ ಅಧಿಕಾರದ ಅವಧಿಯಲ್ಲಿ ಕ್ರೂಡ್ ಆಯಿಲ್ ಪ್ರೈಸ್ $140 ಹೋಗಿತ್ತಲ್ಲ, ಆವತ್ತು ಏನಾದ್ರು ಸ್ಟ್ರಾಟಜಿಕ್ ರಿಸರ್ವ್ ಮಾಡಿದ್ರೆ, ಸ್ಟ್ರಾಟಜಿಕ್ ರಿಸರ್ವ್ ಮಂಗಳೂರು, ವಿಶಾಖಪಟ್ಟಣಂ, ಪಾಡೂರು, ಈ 3 ಕಡೆ ಮಾತ್ರ ಇರುವಂತದ್ದು. ಇದೆಲ್ಲ ಕೂಡ ಈ ಮಂಗಳೂರಿನ ಇರ್ಬೋದು, ಪಾದೂರು ಇರ್ಬೋದು, ಇಲ್ಲೆಲ್ಲ ನಿರ್ಮಾಣ ಆಗಿದ್ದು ಯಾವಾಗ? ಅದು ಕಾರ್ಯಗತ ಆಗಿದ್ದೇ ಮೋದಿಯವರ ಪೀರಿಯಡ್ನಲ್ಲಿ. Yeah.